ಸಚಿವ ಜಮೀರ್ ಅಹಮದ್ ಖಾನ್ ಅವರ ಅಲ್ಪಸಂಖ್ಯಾತ ಇಲಾಖೆಯ ವಿರುದ್ಧ 625 ಕೋಟಿ ರೂಪಾಯಿಯ ದುರ್ಬಳಕೆ ಆರೋಪ ಏನು ಕೇಳಿಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಸಚಿವರನ್ನ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡ ಎಚ್.ಡಿ. ಕುಮಾರಸ್ವಾಮಿ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಎಚ್.ಡಿ.ಕೆ ಜೆಡಿಎಸ್ ಪಕ್ಷದಲ್ಲಿದ್ದ ಎಲ್ಲರನ್ನೂ ಹೊರಹಾಕಿದ್ರು. ಈಗ ಎಚ್.ಡಿ.ಕೆ ಅವರೇ ಎಲ್ಲರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಶಾಸಕ ಮಾಗಡಿ ಬಾಲಕೃಷ್ಣ, ಸಚಿವ ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಸೇರಿ ಎಲ್ಲರ ಮೇಲೆ ಎಚ್.ಡಿ.ಕೆ ಕೋಪ ಇದೆ ಅಂತ ಹೇಳಿ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ಪ್ರತಿಕ್ರಿಯಿಸಿದ್ದಾರೆ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಏನು ಅವ್ಯವಹಾರ ನಡೆದೈತೆ ಅಂತ ಅಂದ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತರು ಅಂತ ನೀವೇನು ಹೇಳ್ತಾ ಇದ್ದೀರಿ. ರಘು ಅವರು ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಇದೇ ಬುದ್ಧಿ, ಸುಮ್ಮನೆ ಗಾಳಿಲಿ ಗುಂಡಾರಿಸುವಂಥದ್ದು. ಯಾರು ಅವ್ರಿಗೆ ವಿರೋಧಿಗಳಿರ್ತಾರೆ ಆ ವಿರೋಧಿಗಳಿಗೆ ಈ ಥರದ್ದು RTIಯಲ್ಲಿ ಅವರು ಒಂದು ಅರ್ಜಿ ಹಾಕೋದು, ಮತ್ತು ಅದಕ್ಕೆ ನಮ್ಮ ಅಧೀನ ಕಾರ್ಯದರ್ಶಿಗಳಿಗೆ ಇನ್ನೊಬ್ಬರಿಗೆ ಕಂಪ್ಲೇಂಟ್ ಮಾಡೋವಂಥದ್ದು, ಅದನ್ನು ನೀವು ತನಿಖೆ ಮಾಡಿಸಿ ಇಷ್ಟು 625 ಕೋಟಿ ರೂಪಾಯಿ ಹಗರಣ ಆಗೋಗೈತೆ ಅಂತ ಅನ್ನೋದು, ಇದೆಲ್ಲವನ್ನು ಮಾಮೂಲಿ ಇರುವಂಥ ವಿಚಾರ, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ನಮ್ಮ ಆಪ್ತ ಕಾರ್ಯದರ್ಶಿಗಳು, ಅಧೀನ ಕಾರ್ಯದರ್ಶಿಗಳು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕವಾಗಿ ರಾಜ್ಯದಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ ಇದೇ ರೀತಿ. ಅದರಲ್ಲಿ ತಪ್ಪಿದರೆ 100ಕ್ಕೆ 100 ಶಿಕ್ಷೆ ಆಗುತ್ತೆ. ನಮ್ಮ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಅವರು ಅಷ್ಟೊಂದು ಲಜ್ಜೆಗೆಟ್ಟಿಲ್ಲ, ಮತ್ತು ಅಷ್ಟೊಂದು ಅವರು ಆ ಥರ ಪ್ರಮಾಣದಲ್ಲಿ ಅವರೇನು ಆಪಾದನೆ ಮಾಡಿದ್ದಾರೆ. 625 ಕೋಟಿ ಅದು ಮಾಡೋರ್ಗೆ ಏನು ಮಾಡ್ತಿದ್ರು ಇವರು, ಆ ಮೊದಲೇ ಗೊತ್ತಿರಬೇಕಲ್ವ. 625 ಕೋಟಿ ಅಂದರೆ ಏಕಾಏಕಿ 625 ಕೋಟಿ ಒಂದೇ ಸಲ ಮಾಡೋಕ್ಕಾಗಲ್ಲ. ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವ್ರಿಗೆ ಗೊತ್ತಿರಬೇಕಲ್ಲ. ಈಗ ಹೆಂಗೆ ಗೊತ್ತಾಗೋಯ್ತು ಇವ್ರಿಗೆ? ಬರೀ ಸುಳ್ಳು ಆಪಾದನೆಗಳು, ಅದು ಅದರಲ್ಲಿ ತಿರುಳಿಲ್ಲ ಮತ್ತು ನಿಜಾಂಶನೂ ಇಲ್ಲ ಅಂತ ಹೇಳಿದ್ರು. ಈಗ ಜಮೀರ್ ಅಹಮದ್ ಅವರು, ಚಲುವರಾಯಸ್ವಾಮಿ ಅವರು, ಮಾಗಡಿ ಬಾಲಕೃಷ್ಣ ಅವರು, ಬಾಬು ಬಂಡಿ ಸಿದ್ದೇಗೌಡರು, ಇವರೆಲ್ಲರನ್ನೂ JDS ಪಕ್ಷದಲ್ಲಿದ್ದಂಥ ನಾಯಕರುಗಳು. ಇವರೆಲ್ಲರನ್ನೂ JDS ಪಕ್ಷದಿಂದ ಹೊರಗೋಗೋದಕ್ಕೆ ಕಾರಣ ಯಾರು? ಇದೇ ಕುಮಾರಸ್ವಾಮಿಗಳು, ಇನ್ಯಾರೂ ಅಲ್ಲ. ಕುಮಾರಸ್ವಾಮಿ ಅವರಿಂದ ಇವರೆಲ್ಲರನ್ನೂ ಹೊರಗಡೆಗೆ ಬಂದರು. ಏನಕ್ಕೆ ಬಂದರು? ಕುಮಾರಸ್ವಾಮಿ ಅವರ ಏನು ಅವರು ಅವತ್ತೇನೇನು ನಡೆಸ್ಕೊಂಡ್ರು ಅಂತ ತಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ, ಅದು ಇತಿಹಾಸ. ಹಾಗಾಗಿ ಅವರು ನನ್ನನ್ನು ಬಿಟ್ಟೋಗಿ ಇವರು ಅಲ್ಲೇ ಮಂತ್ರಿಗಳಾಗವರಲ್ಲ ಅಂತ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಮತ್ತು ಅವ್ರ ಮೇಲೆ ಒಂದು ಅಸಹನೆ ಇರೋದ್ರಿಂದ ಈ ಇವ್ರುಗಳ ಮೇಲೆ ಅವರು ಆಪಾದನೆ ಮಾಡುವಂಥದ್ದು ಮಾಮೂಲಿ. ಅದು 100ಕ್ಕೆ 100 JDS ಪಕ್ಷ ಬಿಟ್ಟೋಗಿಲ್ಲ ಯಾರನ್ನು. ಎಲ್ಲರೂ JDS ಪಕ್ಷದಲ್ಲೇ ಇದ್ದವರು. JDS ಪಕ್ಷದ ಬಗ್ಗೆ ಅಪಾರವಾದ ಅಭಿಮಾನ, ಅಪಾರವಾದ ಗೌರವ ಇಟ್ಕೊಂಡು, ಎಚ್.ಡಿ. ದೇವೇಗೌಡರ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಕೊಂಡು ಆ ಪಕ್ಷವನ್ನು ಉಳಿಸ್ಬೇಕು, ಆ ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಅಂತ ಮನಸ್ಥಿತಿಯಲ್ಲಿ ಇದ್ದಂಥ ನಾಯಕರುಗಳು ಇವರೆಲ್ಲರನ್ನು. ಇವ್ರುಗಳನ್ನೆಲ್ಲರೂ ಇವರೇನೇ ಹೊರಗಾಕಿದ್ದಕ್ಕೆ ಈಗ ಅವರು ಬೇರೆ ಪಕ್ಷದಲ್ಲಿ ಬಂದು ಅದರಲ್ಲಿ ಅವರು ಏನು ಅವ್ರಿಗೆ ಅವಕಾಶಗಳು ಸಿಕ್ಕೈತೆ, ಆ ಅವಕಾಶದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾಡಿದ್ರು ಇವರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ, ನಿಜನೇ ಇಲ್ಲ ಅವ್ರು ಮಾಡುವಂಥ ಆರೋಪಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.